ಮಗಳ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಪ್ರಕರಣ ಸೌಜನ್ಯ ಪ್ರಕರಣ ಈಗ ಡಿಸಿಎಂ ಡಿಕೆಶಿ ಅಂಗಳಕ್ಕೆ ತಲುಪಿದೆ. ಸೌಜನ್ಯಗೆ ನ್ಯಾಯ ಕೊಡಿಸ್ತಾರಾ ಕನಕಪುರದ ಬಂಡೆ? ಸೌಜನ್ಯಗೆ ನ್ಯಾಯ ಕೊಡಿಸುವಂತೆ ತಾಯಿ ಗದ್ಗದಿತಳಾಗಿ ಮನವಿ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಬಂದಿದ್ದ ಡಿಸಿಎಂ ಡಿಕೆಶಿಗೆ ಕಣ್ಣೀರಿನ ಮನವಿ. ಡಿಸಿಎಂ ಡಿಕೆಶಿ ಸಾಹೇಬ್ರೆ, ನಿಮ್ಮ ಮನಸ್ಸಾದ್ರೂ ಕರಗುತ್ತಾ? ಸೌಜನ್ಯಗೆ ನ್ಯಾಯ ಕೊಡಿಸ್ತಾರಾ ಕನಕಪುರದ ಬಂಡೆ? ಸೌಜನ್ಯಗೆ ನ್ಯಾಯ ಕೊಡಿಸುವಂತೆ ತಾಯಿ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಧರ್ಮಸ್ಥಳಕ್ಕೆ ಬಂದಿದ್ದ ಡಿಸಿಎಂ ಡಿಕೆಶಿಗೆ ಕಣ್ಣೀರಿನ ಮನವಿ. ಗುರುವಾಯನಕೆರೆ ಕಾಂಗ್ರೆಸ್ ಸಮಾವೇಶಕ್ಕೆ ಬಂದಿದ್ರು ಡಿಕೆ ಶಿವಕುಮಾರ್. ಡಿಸಿಎಂ ಅಂಗಳಕ್ಕೀಗ ಸೌಜನ್ಯ ಕೇಸ್. ಡಿಕೆಶಿ ನಿರೀಕ್ಷೆ ಮಾಡಿದ್ರೋ ಮಾಡಿರಲಿಲ್ವೋ ಗೊತ್ತಿಲ್ಲ, ಆದ್ರೆ ಮನವಿಯೊಂದು ಬಂದಿದೆ. ನಿಮ್ಮದೇ ಸರ್ಕಾರದ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು, ಇದು ಕಾನೂನಾತ್ಮಕವಾಗಿ ಮುಗಿದ ಅಧ್ಯಾಯ. ನಿಮ್ಮದೇ ಸರ್ಕಾರದ ಸಾಕಷ್ಟು ಸಚಿವರು ಮತ್ತು ಕರಾವಳಿ ಭಾಗದ ಶಾಸಕರು ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ, ಈವರೆಗೂ ರಿಯಾಕ್ಟ್ ಮಾಡಿಲ್ಲ. ಡಿಸಿಎಂ ಸಾಹೇಬ್ರೆ, ಇತ್ತೀಚೆಗೆ ನೀವು ಕರಾವಳಿ ಕಡೆ ಸಾಕಷ್ಟು ಬಾರಿ ಹೋಗ್ತಾ ಇದ್ದೀರಿ, ಬರ್ತಾ ಇದ್ದೀರಿ, ಯಾಕೆ ಏನು ಅಂತ ನಾವು ಕೇಳೋದಕ್ಕೆ ಹೋಗೋದಿಲ್ಲ. ಅದೇ ಕರಾವಳಿಯಲ್ಲಿ 13 ವರ್ಷದ ಹಿಂದೆ ನಿರ್ಜನ ಪ್ರದೇಶದಲ್ಲೊಂದು ಮೃತದೇಹ ಪತ್ತೆಯಾಗಿತ್ತು. ಆ ಮೃತದೇಹದ ಮೇಲೆ 4 ನಾಯಿಗಳು ರೇಪ್ ಮಾಡಿದ್ರು. ಆ ಮೃತದೇಹದ ಗುಪ್ತಾಂಗಕ್ಕೆ ಮಣ್ಣು ತುಂಬಲಾಗಿತ್ತು. ಆ ಕೊಲೆ ಮತ್ತು ರೇಪ್ ಕೇಸ್ನಲ್ಲಿ ಸಾಕ್ಷಿ ನಾಶ ಆಗಬೇಕು ಅಂತಾನೆ ಕೊಲೆಗಟಕರು, ಹಂತಕರು ಅಲ್ಲಿಂದ ಸಾಕ್ಷಿ ನಾಶ ಮಾಡಿಕೊಂಡು ಜೊಲ್ಲರಿಸ್ಕೊಂಡು ಓಡೋಗಿದ್ರು. ಆ ಕಾಬಾಲಿಗರು ಯಾರು ಅನ್ನೋದನ್ನ ಹುಡುಕಿ ಕೊಡಿ. ಡಿಕೆ ಶಿವಕುಮಾರ್ ಸಾಹೇಬ್ರು ಭುಜದ ಮೇಲೆ ಶಾಲ ಹಾಕೊಂಡು ಗಂಭೀರವಾಗಿ ನಡ್ಕೊಂಡು ಬರ್ತಾ ಇದ್ರು. ಹೆತ್ತ ಸಂಕಟ, ಹೆತ್ತ ಕರಳು ಸಹಿಸಿಕೊಳ್ಳುತ್ತಾ ಈವರೆಗೂ ಸೌಜನ್ಯ ಬದುಕಿದ್ದಿದ್ದರೆ 31 ವರ್ಷ ವಯಸ್ಸಾಗ್ತಾ ಇತ್ತು. ಭುಜದೆತ್ತರಕ್ಕೆ ಬೆಳೆದು ನಿಂತ್ಕೋಬೇಕಾಗಿದ್ದಂತಹ ಮಗಳು. ತಮ್ಮ ಕೇಳ್ತಿದ್ದಾರೆ, ಅಕ್ಕನಿಗೆ ನ್ಯಾಯ ಯಾವಾಗ? ತಾಯಿ ಕೇಳ್ತಿದ್ದಾರೆ, ನನ್ನ ಮಗಳಿಗೆ ನ್ಯಾಯ ಯಾವಾಗ? ಡಿಸಿಎಂ ಡಿಕೆಶಿಗೆ ಕಣ್ಣೀರಿಟ್ಟು ಕೈ ಮುಗಿದ ಸೌಜನ್ಯ ತಾಯಿಯ ಕರುಳಿನ ಆ ಸಂಕಟ ಅರ್ಥ ಆಗುತ್ತಾ? ಮಗಳ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದ್ದಾರೆಂದು ಕಣ್ಣೀರು ಹಾಕ್ತಿದ್ದಾಳೆ ತಾಯಿ. 13 ವರ್ಷದಿಂದ ನ್ಯಾಯ ಸಿಕ್ಕಿಲ್ಲ, ನ್ಯಾಯ ಕೊಡಿ, ನೀವೇ ನಮಗೆ ನ್ಯಾಯ ಕೊಡಿಸಬೇಕು ಸರ್ ಎಂದು ಕುಸುಮಾವತಿ ಕಣ್ಣೀರು. ಡಿಸಿಎಂ ಡಿಕೆಶಿ ಮುಂದೆ ಗಳಗಳನೆ ಅತ್ತ ಸೌಜನ್ಯ ತಾಯಿ. ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಒಂದು ಮಾತನ್ನು ಹೇಳಲೇಬೇಕು ನಾನು. ನನ್ನ ಮಗಳ ಮುಖ ನೋಡಿ ಸರ್ ಎಂದು ಫೋಟೋ ತೋರಿಸಿದ ತಾಯಿ. ಏನಾದ್ರೂ ಮಾಡಿ ನನ್ನ ಮಗಳಿಗೆ ನ್ಯಾಯ ಕೊಡಿಸಬೇಕು ಎಂದ ಕುಸುಮಾವತಿ. ಹೆತ್ತ ಕರಳಿನ ಸಂಕಟ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅರ್ಥ ಆಗೇ ಆಗುತ್ತೆ. ಕಾರಣ ಏನು ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ರವರನ್ನ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಭಾರತದ ಅತ್ಯಂತ ಕಠಿಣಾತಿ ಕಠಿಣ ಶಿಕ್ಷೆ ಜಾರಿಯಾಗುವ ತಿಹಾರ್ ಜೈಲಿಗೆ ಹಾಕಲಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಸ್ವಂತ ಕರುಳಿನ ಕುಡಿ ಮಗಳು ಐಶ್ವರ್ಯರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಚಾರಣೆಗೆ ಅಂತ ಕರೀತಾರೆ. ತಂದೆಯಾಗಿ ಅವತ್ತು ಕಣ್ಣೀರಿಟ್ಟಿದ್ರು. ಇವತ್ತು ನಿಮ್ಮ ಬಳಿ ಹೆತ್ತ ತಾಯಿ ಕೇಳಕತ್ತಿದ್ದಾಳೆ, ನನ್ನ ಮಗಳನ್ನ ಕೊಂದು ಹಾಕಿದ್ದಾರೆ, ಯಾರು ಅನ್ನೋದನ್ನ ಕಂಡು ಹಿಡಿದು ಕೊಡಿ, ನನಗೆ ಆಸ್ತಿ ಕೊಡಿ, ನನಗೆ ದುಡ್ಡು ಕೊಡಿ, ನನಗೆ ಮನೆ ಕಟ್ಕೊಡಿ ಅಂತ ಕೇಳ್ತಿಲ್ಲ ಆ ತಾಯಿ. ಕೈ ಮುಗಿದು ಅಂಗಲಾಚಿ ಬೇಡ್ಕೋತಿದ್ದಾಳೆ. ಇದ್ದಿದ್ದೊಂದು ಮಗಳು.